ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿವಸದ ನಮ್ಮ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡುವಂತೆ ನಾವು ಪ್ರಾರ್ಥನೆ ಮೂಲಕ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪರಲೋಕದ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವರೇ, ನೀನು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ನಿನಗೆ ವಂದನೆಗಳು. ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದೀಯಪ್ಪ. ಹೊಸ ದಿವಸವನ್ನು ನೋಡುವಂತೆ ಕೃಪೆ ಕೊಟ್ಟಿದ್ದಿ. ನಮ್ಮ ಆಯುಷ್ ಕಾಲವನ್ನು ಹೆಚ್ಚಿಸಿದ್ದಿ. ಎಲ್ಲ ಒಳ್ಳೆ ಸಂಗತಿಗಳಿಗಾಗಿ ನಿನಗೆ ಸ್ತೋತ್ರ. ಪ್ರತಿದಿನ ವಾಕ್ಯ ಕರ್ತನೆ ಓದಿ ಅದನ್ನು ಕರ್ತನೆ ಧ್ಯಾನ ಮಾಡುವಂತೆ, ಪ್ರಾರ್ಥಿಸುವಂತೆ, ಅದರ ಮೂಲಕ ನಮ್ಮ ದೇಹ ಆತ್ಮಗಳಿಗೆ ಬಲವನ್ನು ಚೈತನ್ಯವನ್ನು ಹೊಂದಿಕೊಳ್ಳುವಂತೆ ಮತ್ತು ನಂಬಿಕೆಯಲ್ಲಿ ದೃಢವಾಗಿರುವಂತೆ ನಮಗೆ ಸಹಾಯ ಮಾಡ್ತಾ ಇದ್ದಿ. ನೀನು ಕೊಟ್ಟ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು. ಯೇಸುವೆ, ಈ ದಿವಸದ ನಮ್ಮ ಸತ್ಯವೇದ ಅಧ್ಯಯನವನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಈ ದಿವಸ ಯಾವ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಮಾತಾಡ್ತೀಯೋ ಅದನ್ನು ನಾವು ಗಮನ ಕೊಟ್ಟು ಕೇಳಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಯೇಸುವೆ ಆ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವಂತೆ ನಮಗೆ ಕೃಪೆ ದಯ ಪಾಲಿಸು. ನಿನ್ನ ವಾಕ್ಯವನ್ನ ಕೇಳಿಸಿಕೊಳ್ಳಿಕ್ಕೆ ಅಡ್ಡಿಪಡಿಸುವಂತೆ ಎಲ್ಲ ಸಂಗತಿಗಳನ್ನು ದೂರ ಮಾಡಿ ನಿನ್ನ ಆತ್ಮದ ಮೂಲಕ ನಮ್ಮನ್ನು ಬಲಪಡಿಸಿ ಚೈತನ್ಯಗೊಳಿಸಿ ನಿನ್ನ ನಾಮದ ಮಹಿಮೆಗಾಗಿ ನಾವು ಜೀವಿಸುವಂತೆ, ವಾಕ್ಯದಲ್ಲಿ ಅಡಗಿಸಿಟ್ಟಿರುವಂತೆ ಎಲ್ಲ ಗೂಢಾರ್ಥ ರಹಸ್ಯಗಳನ್ನು ನಮಗೆ ಪ್ರಕಟಪಡಿಸಿ ನಿನ್ನ ಆತ್ಮನ ಮೂಲಕ ನೀನು ನಡೆಸೆಂಬುದಾಗಿ ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿವಸ ಒಂದು ವಿಶೇಷವಾದ ಸಂಗತಿಯ ಮೂಲಕ ನಾವು ಸತ್ಯವೇದ ಅಧ್ಯಯನವನ್ನು ಮಾಡಿಕೊಳ್ಳೋಣ. ಈ ದಿವಸದ ಈ ವಾಕ್ಯಗಳು ನಮಗೆ ಹೆಚ್ಚು ಧೈರ್ಯವನ್ನ ಬಲವನ್ನ ಕೊಡುವಂಥದ್ದು. ಒಂದು ವಿಶೇಷವಾದಂಥ ಸಂಗತಿಗಳ ಮೂಲಕ ದೇವರು ಈ ದಿವಸ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾನೆ. ಅದಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ, ಅದರಲ್ಲಿನ 16ನೇ ವಚನ. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ, ಅದರಲ್ಲಿ 16ನೇ ವಚನ. ಅಲ್ಲಿ ಹೀಗೆ ಬರೆದಿದೆ: ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳ ಸೇವಕನಿಗೆ ಕಂಡವು. ನಾವು ಧ್ಯಾನ ಮಾಡುವಂತ ವಿಷಯ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಇಲ್ಲಿ ಅರಾಮ್ಯರ ಅರಸನು ಇಸ್ರಾಯೇಲರ ಮೇಲೆ ದಂಡೆತ್ತಿ ಬಂದಿದ್ದಾನೆ. ಇಸ್ರಾಯೇಲರಿಗೆ ಗೊತ್ತಿಲ್ಲದ ಹಾಗೆ ಅವರ ಮೇಲೆ ಅವನು ಮುತ್ತಿಗೆಯನ್ನು ಹಾಕಲು ಎಲ್ಲ ಒಳಸಂಚುಗಳನ್ನು ಮಾಡಿ ತನ್ನ ಮಹಾ ಸೈನ್ಯವನ್ನ ತಗೊಂಡು ಬಂದು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ನಿಂತಿದ್ದಾನೆ. ಈಗ ಈ ರೀತಿಯಲ್ಲಿ ಬಂದಾಗ ಯಾವ ಸಿದ್ಧತೆಯನ್ನು ಮಾಡಿಕೊಳ್ಳದಿದ್ದಂತ ಇಸ್ರಾಯೇಲರ ಅರಸನಿಗೆ ಅವನಿಗೆ ಭಯ ಶುರು ಆಯಿತು. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡೋದೀಗ? ಈಗ ಅರಾಮ್ಯರ ಅರಸನು ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ, ನಾವ್ಯಾವ ಸಿದ್ಧತೆ ಮಾಡ್ಕೊಂಡಿಲ್ಲ. ಇಂಥ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ತನ್ನ ಸೇವಕನನ್ನ ಕಳಿಸಿ, ಅವನು ಪ್ರವಾದಿಯಾದ ಎಲೀಷನ ಬಳಿಗೆ ತನ್ನ ಸೇವಕನನ್ನ ಕಳಿಸಿ ಅಲ್ಲಿ ಎಲೀಷನಿಗೆ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಇದ್ದಾನೆ. ಹೀಗೆ ಆತ ಎಲೀಷನ ಬಳಿಗೆ ಬಂದಾಗ ಆ ಸೇವಕನು ಬಂದು, ಸೇವಕನಿದ್ದಾನೆ, ಎಲೀಷನಿದ್ದಾನೆ. ಸೇವಕನಿಗೂ ಸಹ ಬಹಳ ಭಯ ಉಂಟು. ಆ ಸೇವಕನು ಬೆಳಗ್ಗೆ ಎದ್ದು ಅವನು ಹೊರಗೆ ಬಂದು ನೋಡುವಾಗ ಅವರಿದ್ದಂಥ ಸ್ಥಳದ ಸುತ್ತಲೂ ಆ ಅರಾಮ್ಯರ ಅರಸನ ಮಹಾ ಸೈನ್ಯ ಸುತ್ತಲೂ ನಿಂತಿರುವುದು, ರಥಾಶ್ವಗಳ ಸಹಿತ ನಿಂತಿರುವುದನ್ನು ಕಂಡು ಅವನು, ಆ ಸೇವಕ ಬಹಳ ಗಲಿಬಿಲಿಗೊಳಗಾಗ್ತಾನೆ, ಭಯಗ್ರಸ್ತನಾಗ್ತಾನೆ. ಅವನೇನ್ ಮಾಡ್ತಾ ಇದ್ದಾನೆ, ಓಡಿ ಬಂದು ಎಲೀಷನ್ಗೆ ಹೇಳ್ತಾನೆ, ಹೀಗೆ ಎಲ್ಲ ಸೈನ್ಯ ಸುತ್ತ ನಿಂತು ಬಿಟ್ಟಿದೆ ನಮ್ಮ ಸುತ್ತಲೂ, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನ್ ಮಾಡ್ಬೇಕೀಗ ಅಂತೇಳಿ ಅವನೇನ್ ಮಾಡ್ತಾ ಇದ್ದಾನೆ, ಆ ದೇವರ ಮನುಷ್ಯನ ಬಳಿಗೆ ಬಂದು ಹೇಳ್ಕೊಳ್ತಾ ಇದ್ದಾನೆ, ಏನ್ ಮಾಡೋದೀಗ ಅಂತ ಹೇಳಿದಾಗ ಆಗ ಎಲೀಷ ಆ ಸೇವಕನಿಗೆ ಹೇಳ್ತಾ ಇದ್ದಾನೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ.
ಅಂತ ಹೇಳಿದ್ರೆ ಸೈನ್ಯದ ಯಾವ ಸಿದ್ಧತೆ ಇಲ್ಲ, ನೋಡ್ಲಿಕ್ಕೆ ಯಾವ ರಥಗಳಿಲ್ಲ, ಅಶ್ವಗಳಿಲ್ಲ, ಯಾವ ಬಲ ಇಲ್ಲ, ಯಾರು ಇಲ್ಲ. ಆದ್ರೂ ಸಹ ಎಲೀಷನು ಈ ರೀತಿ ಹೇಳ್ತಾ ಇರೋದನ್ನ ನೋಡುವಾಗ ಆ ಸೇವಕನಿಗೆ ಬಹಳ ಆಶ್ಚರ್ಯ ಆಗಿರ್ಲಿಕ್ಕೆ ಸಾಧ್ಯ. ಈ ದಿವಸ ನಾವು ಇದರಿಂದ ತಿಳಿದುಕೊಳ್ಳಬೇಕಾದಂತ ಸತ್ಯ ಏನಂತ ಹೇಳಿದ್ರೆ, ನಾವು ದೇವರ ಮಕ್ಕಳಾಗಿ, ನಾವು ದೇವರ ಭಯಭಕ್ತಿಲಿ ಜೀವಿಸುವವರಾಗಿ ಇರುವಂತ ಸಮಯದಲ್ಲಿ ನಮಗೆ ಬರುವಂತ ಅನೇಕ ತೊಂದರೆಗಳು, ಶೋಧನೆಗಳು, ಸೈತಾನನ ತಂದೊಡ್ಡುವಂತ ಎಲ್ಲ ಅಪಾಯಗಳು, ಇವೆಲ್ಲವುಗಳಿಂದ ತಪ್ಪಿಸಲು ಆ ದೇವರೇ ಶಕ್ತನಾಗಿರ್ತಾನೆ. ಯಾಕಂತ ಹೇಳಿದ್ರೆ ನಮ್ಮ ಸಂಪೂರ್ಣ ಜವಾಬ್ದಾರಿ ಆತನದು. ನಾವು ಆತನ ಮೇಲೆ ಸಂಪೂರ್ಣ ಭರವಸೆವಿಟ್ಟು ಜೀವನ ಮಾಡ್ತಾ ಇರಬೇಕಾದ್ರೆ ನಮ್ಮ ಪ್ರತಿಯೊಂದೊಂದು ಆಗು ಹೋಗುಗಳನ್ನು ಸಹ ಆತ ಕಾಪಾಡ್ತಾ ಬರ್ತಾ ಇರ್ತಾನೆ. ನಮಗೆ ಗೊತ್ತಿಲ್ಲದ ಹಾಗೆ ತನ್ನ ದೂತರ ದಂಡಿಳಿಸಿ ನಮ್ಮನ್ನ ಕಾಪಾಡ್ತಾ ಇರ್ತಾನೆ. ನಮಗೆ ಕಾಣಿಸೋದಿಲ್ಲ, ಆದರೆ ನಾವು ಯಾವ ಅಪಾಯ ಇಲ್ಲದೆ ಜೀವನ ಮಾಡ್ತಾ ಇರ್ತೇವೆ. ನಾವು ಜೀವನ ಮಾಡ್ತಾ ಇರುವಂತದ್ದೊಂದು ಭಯಂಕರವಾದಂತ ಪ್ರಪಂಚದಲ್ಲಿ, ಸೈತಾನನ ಆಡಳಿತ ಇರುವಂತ ಪ್ರಪಂಚದಲ್ಲಿ ನಾವಿದ್ದೇವೆ. ಹೀಗಿರ್ಬೇಕಾದ್ರೆ ಕ್ಷಣ ಕ್ಷಣವೂ ನಾವು ಅನೇಕ ಅಪಾಯಗಳು ನಮಗೆ ಬಂದು ಒದಗ್ತಾನೆ ಇರ್ತದೆ. ಆದ್ರೆ ಅದ್ಯಾವುದು ನಮ್ಮ ಅರಿವಿಗೆ ಬರುವುದೇ ಇಲ್ಲ. ಕೆಲವೊಂದು ಸಲ ಮಾತ್ರ ನಾವು ನಮ್ಮ ಕುಟುಂಬಗಳಲ್ಲಿ ಅಥವಾ ನಮ್ಮ ಕೆಲಸದ ಸ್ಥಳಗಳಲ್ಲಿ ಅಥವಾ ನಮ್ಮ ಬಿಸಿನೆಸ್ಗಳಲ್ಲಿ ಆಗುವಂತ ಸೋಲುಗಳನ್ನ ಅಥವಾ ಬರುವಂತ ಅಪಾಯಗಳನ್ನ, ಆಗುವಂತ ನಷ್ಟಗಳನ್ನ ಅದ ಸಂಭವಿಸಿದಾಗ ಮಾತ್ರ ನಮಗೇನು ಆಯ್ತು, ನಮ್ಗೆ ಬಹಳ ಕಷ್ಟ ಶುರು ಆಯ್ತು, ನಮ್ಗೆ ಇದರಿಂದ ಚೇತರಿಸಿಕೊಳ್ಳಿಕ್ಕೆ ಆಗುದಿಲ್ಲ, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ನಾವು ಕುಗ್ಗಿ ಹೋಗ್ತೇವೆ. ಆಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ದೇವರೇ ನಮ್ಮನ್ನು ಕಾಪಾಡು, ನಮಗೆ ಸಹಾಯ ಮಾಡು ಅಂತೇಳಿ. ಆ ಸಮಯದಲ್ಲಿ ನಾವು ಗೋಳಾಡ್ತೇವೆ. ಆದರೆ ಪ್ರತಿ ಕ್ಷಣವೂ ಇಂಥ ಅನೇಕ ಅಪಾಯಗಳು ನಮ್ಮ ಸುತ್ತಲೂ ಇದ್ದೇ ಇದೆ. ದೇವರ ಮಕ್ಕಳಿಗೆ ಹೆಜ್ಜೆ ಹೆಜ್ಜೆಗೂ ಶೋಧನೆಗಳುಂಟು, ಅಪಾಯಗಳುಂಟು, ತೊಂದರೆಗಳುಂಟು. ಆದರೆ ಅದಾವುದು ನಮಗೆ ಅರಿವಿಗೆ ಬರದಂತೆಯೇ ದೇವರವೆಲ್ಲವನ್ನು ಅಲ್ಲಲ್ಲಿಯೇ ತಡೆ ಹಿಡಿದು ನಮ್ಮನ್ನ ಕಾಪಾಡ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾನೆ, ತೂಕಡಿಸಿದ ನಿದ್ರಿಸದೆ ಆತ ನಮ್ಮನ್ನ ಕಾಪಾಡ್ತಾ ಇರ್ತಾನೆ. ಕಣ್ಣು ಗುಡ್ಡೆಯೋಪಾದಿಯಲ್ಲಿ ನಮ್ಮನ್ನ ರಕ್ಷಿಸ್ತಾ ಇರ್ತಾನೆ. ನಿಮ್ಮನ್ನು ತಾಕುವವನು ನನ್ನ ಕಣ್ಣುಗುಡ್ಡನ್ನು ತಾಕಿದವನಾಗಿದ್ದಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಂಥ ರಕ್ಷಿಸುವ ದೇವರು ನಮಗಿರುವಾಗ ನಾವು ಯಾವಾಗಲೂ ಆತನನ್ನೇ ಆತುಕೊಂಡು ಆತನ ಮೇಲೆಯೇ ಭರವಸವಿಟ್ಟು ನಾವು ಜೀವನ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ಎಲೀಷಾ ಪ್ರವಾದಿ, ಅವನು ದೇವರಲ್ಲಿ ಬಹಳವಾಗಿ ನಂಬಿಗಸ್ತನಾದಂಥ ಒಬ್ಬ ಪ್ರವಾದಿ. ಎಲ್ಲಿ ತನ್ನ ಯಜಮಾನದ ಎಲಿಯನಿಗಿಂತಲೂ ಅವನು ಹೆಚ್ಚು ಕಾರ್ಯಗಳನ್ನ ದೇವರ ಆತ್ಮನ ಮೂಲಕವಾಗಿ ಮಾಡಿದಂತ ಒಬ್ಬ ಪ್ರವಾದಿ. ಸೇವಕ ಅಷ್ಟು ಗಲಿಬಿಲಿಗೊಂಡು ಅಂದ್ರೆ ಅವನಿಗೆ ಆ ಒಂದು ಸಂಗತಿ ಅಲ್ಲಿ ಬಂದ್ಬಿಟ್ಟಿದೆಯಲ್ಲ, ಏನ್ ಮಾಡಬೇಕು ಎನ್ನುವಂತ ಭಯದಲ್ಲಿ ಅವನಿರುವಾಗ ಆಗ ಎಲೀಷಾ ಹೇಳ್ತಾ ಇದ್ದಾನೆ ದೇವರಿಗೆ, ದೇವರೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ, ದೇವರೇ ಇವನ ಆತ್ಮಿಕ ಕಣ್ಣುಗಳನ್ನು ತೆರೆ, ನೀನು ನಮಗಾಗಿ ಮಾಡಿದಂತ ಕಾರ್ಯವನ್ನು ಅವನು ನೋಡುವ ಹಾಗೆ ಮಾಡು ಅಂತ ಹೇಳಿದಾಗ ದೇವರು ಅವನ ಕಣ್ಣನ್ನ ತೆರೆದಾಗ ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ದೇವರಿಗೆ ಸ್ತೋತ್ರ. ನಮ್ಮ ವಿರುದ್ಧವಾಗಿ ಸೈತಾನನು ಹಾಕುವಂತ ಎಲ್ಲ ತಂತ್ರೋಪಾಯಗಳನ್ನ ದೇವರು ಅಲ್ಲಲ್ಲಿಯೇ ನಾಶಪಡಿಸಿ ಬಿಡ್ತಾನೆ. ಇಲ್ಲಿ ಎಲೀಷನ ಸೇವಕನ ಕಣ್ಣುಗಳು ತೆರೆಯಲ್ಪಟ್ಟಾಗ, ಆತ್ಮೀಕ ಒಳಗಣ ಕಣ್ಣುಗಳು ತೆರೆಯಲ್ಪಟ್ಟಾಗ ಏನಂತೆ, ಎಲೀಷನ ಸುತ್ತಲೂ ಅವನ ರಕ್ಷಣೆಗಾಗಿ, ಎಲೀಷನ ರಕ್ಷಣೆಗಾಗಿ ಅವನ ಸುತ್ತಲೂ ರಥರಥಾಶ್ವ ಸೈನ್ಯಗಳು ಬಂದು ನಿಂತಿರುವುದನ್ನ ಸೇವಕ ಕಂಡ. ಎಂತ ಅದ್ಭುತವಾದಂತ ಒಂದು ದೃಶ್ಯ. ದೇವರು, ನಮ್ಮ ದೇವರು ಎಷ್ಟೊಂದು ಮಹತ್ವವುಳ್ಳ ದೇವರು. ತನ್ನ ಮಕ್ಕಳು ಅಪಾಯದಲ್ಲಿ ಸಿಕ್ಕಿಕೊಂಡಾಗ, ತನ್ನ ಮಕ್ಕಳಿಗೆ ಅಪಾಯ ಬಂದೊದಗಿ ಅಂತ ತಿಳಿದ ತಕ್ಷಣವೇ ಆತನು ತನ್ನ ದೂತ ಸೈನ್ಯವನ್ನ ದಂಡಿಳಿಸಿ ಕಾಪಾಡ್ತಾನೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇಂಥ ಒಂದು ಪರಿಸ್ಥಿತಿಗಳು ನಮಗೆ ಬಂದಾಗ ದೇವರು ನಮ್ಮನ್ನ ಹೇಗೆ ರಕ್ಷಿಸ್ತಾ ಇದ್ದಾನೆ ಎನ್ನುವಂಥ ಸತ್ಯ ಈ ವಾಕ್ಯದ ಮೂಲಕ ನಮಗೆ ತಿಳಿದು ಬರ್ತದೆ. ಅದರಿಂದ ನಾವು ಯಾವ ಕಾರಣಕ್ಕೂ ಭಯಪಡೋದು ಬೇಡ. ಮನುಷ್ಯರಾಗಲಿ ಅಥವಾ ಸೈತಾನನಾಗಲಿ ಅಥವಾ ಬೇರೆ ಯಾವುದೇ ದುಷ್ಟಶಕ್ತಿಗಳ ತೊಂದರೆಗಳಾಗಲಿ ನಮಗೆ ಉಂಟಾಗ್ತದೆ, ನಮಗೆ ತೊಂದರೆ ಕೊಡ್ತಾ ಇದೆ, ನಮ್ಮನ್ನ ನಾಶ ಮಾಡ್ತಾ ಇದೆ ಅಂತ ನಾವು ಅಂದುಕೊಳ್ಳುವುದು ಬೇಡ. ಯಾಕಂತ ಹೇಳಿದ್ರೆ ಅದಕ್ಕಿಂತಲೂ ದೊಡ್ಡವನಾದಂಥ ದೇವರು ನಮ್ಮ ರಕ್ಷಣೆಗಾಗಿ ತನ್ನ ಸೈನ್ಯವನ್ನ ಸದಾ ಸಿದ್ಧವಾಗಿ ಇಟ್ಟಿರ್ತಾನೆ.
ತನ್ನ ದೂತರನ್ನ ಯಾವಾಗಲೂ ದಂಡಿಳಿಸಿ ಕಾಯ್ತಾ ಇರ್ತಾನೆ ನಮ್ಮನ್ನು ಕಾಪಾಡೋದಕ್ಕೆ. ಅದರಿಂದ ನಾವು ಯಾವ ವಿಷಯದಲ್ಲೂ ಚಿಂತೆ ಮಾಡದೆ, ಭಯಪಡದೆ, ಯಾವ ಸಂಗತಿಗಳಿಗೂ ಹೆದರದೆ ನಾವು ಇರಬೇಕಾದಂಥದ್ದು ನಮಗಿರುವಂಥ ಒಂದು ದೊಡ್ಡ ಆಶೀರ್ವಾದ, ಬಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಎರಡನೆಯ ಸಂಗತಿ ಇನ್ನೊಂದು ನೋಡಿಕೊಳ್ಳೋಣ. ಅದು 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ, ಅದರಲ್ಲಿ 7 ಮತ್ತು 8ನೇ ವಚನವನ್ನ ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7 ಮತ್ತು 8ನೇ ವಚನ. ಶೂರರಾಗಿರ್ರಿ, ಧೈರ್ಯದಿಂದಿರ್ರಿ, ಅಶ್ಶೂರದ ಅರಸನಿಗೂ ಅವನೊಂದಿಗಿರುವ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಮೊದಲನೇ ಭಾಗವನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿ ತಿರುಗಿ ಹಿಜ್ಕೀಯನ ಮೇಲೆ, ಯಹೂದದ ಅರಸನ ಮೇಲೆ ಇಲ್ಲಿ ಅರಸನಾದ ಸನ್ಹೇರೀಬನು ಯುದ್ಧಕ್ಕೆ ಬಂದಿದ್ದಾನೆ. ಗೊತ್ತಿಲ್ಲದ ರೀತಿಯಲ್ಲಿ ಅವನ ಮೇಲೆ ಯುದ್ಧಕ್ಕೆ ಬಂದು ಆ ಇಡೀ ಪಟ್ಟಣವನ್ನ ಎಲ್ಲವನ್ನ ನಾಶ ಮಾಡಲಿಕ್ಕೆ ಅವನು ಸಕಲ ಸನ್ನದ್ಧನಾಗಿ ಯೆರೂಸಲೇಮಿನ ಮೇಲೆ ಯುದ್ಧಕ್ಕಾಗಿ ಬಂದಿದ್ದಾನೆ. ಇಂಥ ಸಮಯದಲ್ಲಿ ಈ ವಿಷಯ ಹಿಜ್ಕೀಯನಿಗೆ ಗೊತ್ತಾಗ್ತದೆ. ಹಿಜ್ಕೀಯನಿಗೆ ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಆ ಬಂದಿರುವಂತ ಆ ಶತ್ರು ದೇಶಗಳ ಜನರಿಗೆ, ಆ ಸೈನಿಕರಿಗೆ ಯಾರಿಗೂ ನಮ್ಮ ಪ್ರದೇಶದಲ್ಲಿ ಬಂದಾಗ ನೀರು ಸಿಕ್ಕಬಾರ್ದು, ಅವ್ರಿಗೆ ಯಾವ ಸಹಾಯ ಸಿಕ್ಕಬಾರ್ದು ಅಂತೇಳಿ ಅಲ್ಲಿ ಹಿಜ್ಕೀಯನು ಅಲ್ಲಿ ಅಪ್ಪಣೆ ಕೊಡ್ತಿದ್ದಾನೆ. ಎಲ್ಲ ಬಾವಿಗಳನ್ನ ಮುಚ್ಚಿಬಿಡ್ರಿ, ನೀರು ಸಿಗುವಂತ ಎಲ್ಲ ಒರತೆಗಳನ್ನ ಬಂದ್ ಮಾಡ್ರಿ, ಎಲ್ಲವನ್ನ ಮುಚ್ಚಿ ಹಾಕ್ಬಿಡ್ರಿ, ಅವರಿಗೆ ನೀರು ಸಿಗಬಾರ್ದು ಶತ್ರುಗಳಿಗೆ ಇಲ್ಲಿ ಬಂದಾಗ ಅಂತೇಳಿ ಎಲ್ಲ ಬಾವಿಗಳನ್ನ, ನೀರಿನ ಸೆಲೆಗಳನ್ನ ಎಲ್ಲವನ್ನ ಮುಚ್ಚಿಸ್ಬಿಟ್ಟು ಪೌಳಿಗೋಡೆಯನ್ನ ಜೀರ್ಣೋದ್ಧಾರ ಮಾಡಿ ಎಲ್ಲವನ್ನ ಕಟ್ಟಿ ತನ್ನ ಪ್ರಾಂತ್ಯವನ್ನ ಬಲಪಡಿಸಿಕೊಳ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಅವನು ಎಲ್ಲ ಸೇನಾಪತಿಗಳನ್ನು ಆಯಾ ಭಾಗಗಳಲ್ಲಿ ನೇಮಕ ಮಾಡಿ ಅವರಿಗೆ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರ್ರಿ, ಶೂರರಾಗಿರ್ರಿ. ಅಶ್ಶೂರದ ಅರಸನಾದ ಸನ್ಹೇರೀಬನಿಗೂ ಅವನೊಂದಿಗಿರುವ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯ ದೊಡ್ಡದು. ಅಲ್ಲಿ ಎಲೀಷನು ಸೇವಕನಿಗೆ ಹೇಳ್ತಿದ್ದಾನೆ, ಅವರ ಕಡೆಯಲ್ಲಿರುವವನಿಗಿಂತ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಇಲ್ಲಿ ಹಿಜ್ಕೀಯನು ಹೇಳ್ತಾ ಇದ್ದಾನೆ, ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯ ದೊಡ್ಡದು. ದೇವರು ಎಲ್ಲವನ್ನ ದೊಡ್ಡದಾಗಿ ಮಾಡಲು ಶಕ್ತನಾದಂಥ ದೇವರು ನಮ್ಮ ದೇವರು. ಇನ್ನು 8ನೇ ವಚನ ಹೇಳುತ್ತೆ, ಅವನಿಗಿರುವ ಸಹಾಯವು ಮಾಂಸದ ತೋಳು, ನಮಗಾದರೂ ನಮ್ಮ ದೇವರಾದ ಯೆಹೋವನೇ. ಆತನು ನಮಗೆ ನೆರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯಹೂದದ ಅರಸನಾದ ಹಿಜ್ಕೀಯನ ಮಾತುಗಳನ್ನು ಕೇಳಿ ಭರವಸೆಯುಳ್ಳವರಾದರು. ಅರಸನು ತನ್ನ ಜನರನ್ನ, ತನ್ನ ಸೇನಾಪತಿಗಳನ್ನ, ಸೈನಿಕರನ್ನ ಬಲಪಡಿಸ್ತಾ ಇದ್ದಾನೆ, ಧೈರ್ಯಪಡಿಸ್ತಾ ಇದ್ದಾನೆ. ಯಾಕಂದ್ರೆ ಅವನಿಗಿರುವಂತ ಧೈರ್ಯ ಮತ್ತು ಬಲ ಅದು ಯೆಹೋವನ ಆಶೀರ್ವಾದ, ಯೆಹೋವನ ಸಹಾಯ. ಅವನು ಹೇಳ್ತಾನೆ, ಸನ್ಹೇರೀಬನಿಗಿರುವಂಥದ್ದು ಮಾಂಸದ ತೋಳು, ಅವನಿಗಿರುವಂಥದ್ದು ಜನರ ಬಲ, ಅವನು ಜನರ ಮೇಲೆ ಆತ್ಕೊಂಡಿದ್ದಾನೆ, ಜನರು ಸೈನಿಕರ ಮೇಲೆ ಆತ್ಕೊಂಡಿದ್ದಾನೆ. ನನ್ನ ದೊಡ್ಡ ಸೈನ್ಯ ಇದೆ, ಎಲ್ಲವನ್ನ ನಾಶ ಮಾಡಿ ಬಿಡ್ತೇನೆ, ಎಲ್ಲವನ್ನ ವಶಪಡಿಸಿಕೊಳ್ತಾನೆ ಎನ್ನುವಂತ ಇದರಲ್ಲಿದ್ದಾನೆ. ಆದರೆ ಅವನಿಗಿರುವಂಥದ್ದು ಮಾಂಸದ ತೋಳಿನ ಬಲವಾದರೆ ನಮಗಿರುವುದು ದೇವರಾದ ಯೆಹೋವನೇ ನಮಗೆ ಬಲ. ಅವನೇ ನಮಗೆ ನೆರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡ್ತಾನೆ. ಇದು ಹಿಜ್ಕೀಯನ ಭರವಸೆ, ಇದು ಹಿಜ್ಕೀಯ ದೇವರಲ್ಲಿಟ್ಟಂತ ನಂಬಿಕೆ. ಅವನು ಜನರ ಅಥವಾ ಮಾಂಸದ ತೋಳುಗಳ ಮೇಲೆ ಆತುಕೊಂಡವನಲ್ಲ, ಆದರೆ ಸರ್ವಶಕ್ತನಾದ ದೇವರ ಮೇಲೆ ಆತುಕೊಂಡಿದ್ದಾನೆ. ಅವನು ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಅವನು ತನ್ನ ಸೈನ್ಯವನ್ನ ಧೈರ್ಯಪಡಿಸ್ತಾ ಇದ್ದಾನೆ. ಈ ಮಾತು ಜನರಲ್ಲಿ ಭರವಸವನ್ನ ಉಂಟು ಮಾಡಿತು. ಮುಂದೆ ಆ ಸನ್ಹೇರೀಬನು ಹಿಜ್ಕೀಯನ ಮುಂದೆ ಸೋತು ಓಡಿ ಹೋಗ್ತಾನೆ. ಅವನ ಸೈನ್ಯ ಎಲ್ಲವೂ ನಾಶವಾಗಿ ಹೋಗ್ತದೆ. ಜನರ ಸಹಾಯಕ್ಕಿಂತ ದೇವರ ಸಹಾಯವನ್ನು ಆತುಕೊಳ್ಳುವಂಥದ್ದು, ದೇವರ ಸಹಾಯದಲ್ಲಿ ಭರವಸೆ ಬಿಡುವಂಥದ್ದು ಬಹಳ ಶ್ರೇಷ್ಠ ಅಂತ ಈ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಹೊಸ ಒಡಂಬಡಿಕೆ ಪತ್ರಿಕಾ ಭಾಗದಲ್ಲಿ 1 ಯೋಹಾನ 4:4ರಲ್ಲಿ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು. ಯಾರಿದ್ದಾರೆ ನಮ್ಮಲ್ಲಿ? ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಯಾರಿದ್ದಾರೆ? ದೇವರಾತ್ಮನಿದ್ದಾನ ಅಥವಾ ಸೈತಾನನ ಆತ್ಮನಿದ್ದಾನ? ಒಂದು ವೇಳೆ ದೇವರಾತ್ಮನು ನಮ್ಮಲ್ಲಿದ್ದರೆ
ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಒಂದು ವೇಳೆ ನಾವಿನ್ನೂ ದೇವರ ಆತ್ಮನನ್ನು ಹೊಂದಿಲ್ಲದಿದ್ದರೆ, ದೇವರ ಸಂಸರ್ಗದಲ್ಲಿ ನಾವು ಜೀವನ ಮಾಡ್ತಾ ಇಲ್ಲದೆ ಇದ್ರೆ, ಕಡೆಗೆ ನಾವೇನಾಗ್ತೇವೆ, ನಾವು ಸಹ ಒಂದು ದಿನ ಸಂಪೂರ್ಣವಾಗಿ ಸೋತು ನಾಶವಾಗಿ ಹೋಗ್ತೇವೆ. ಅದರಿಂದ ಇಲ್ಲಿ ಯೋಹಾನನ್ ಬರಿತಾ ಇದ್ದಾನೆ, ಲೋಕದಲ್ಲಿರುವವನಿಗಿಂತ. ಲೋಕದಲ್ಲಿ ಜೀವನ ಮಾಡ್ತಿದ್ದೇವೆ. ನಾನು ಆಗ್ಲೂ ಹೇಳಿದೆ, ಸೈತಾನನ ವಶದಲ್ಲಿ ಈ ಲೋಕ ಇದೆ, ಸೈತಾನನ ಆಡಳಿತದಲ್ಲಿ ಈ ಲೋಕ ಇದೆ. ಇಂಥ ಒಂದು ಸೈತಾನನ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ದೇವರು ಬಿಟ್ಟಿದ್ದಾನೆ ನಮ್ಮನ್ನ. ಯಾಕೆ? ಅಂತ ಶೋಧನೆಗಳ ಮಧ್ಯದಲ್ಲಿಯೂ ನಾವು ಜಯದ ಜೀವಿತವನ್ನ ಜೀವಿಸ್ತೇವೆ. ಹೇಗೆ ಜೀವಿಸಬೇಕು ಅಂತ ದೇವರು ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ತನ್ನ ಸರ್ವಶಕ್ತತೆಯನ್ನ ನಮ್ಮನ್ನು ಕಾಪಾಡುವುದರಲ್ಲಿ ಆತ ತೋರಿಸ್ಕೊಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಲೋಕದಲ್ಲಿರುವವರಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನ. ಲೋಕದಲ್ಲಿ ಸೈತಾನನ ಆಡಳಿತ ಇದೆ, ಸೈತಾನನ ಶಕ್ತಿ ಇದೆ, ಆತನೆಲ್ಲ ದುಷ್ಟ ಕಾರ್ಯಗಳಿದೆ. ಆದರೆ ನಿಮ್ಮಲ್ಲಿ ನಾನಿದ್ದೇನೆ, ನಮ್ಮಲ್ಲಿ ಕ್ರಿಸ್ತನಿದ್ದಾನೆ, ದೇವರಾತ್ಮನಿದ್ದಾನೆ. ಹಾಗಾಗಿ ನಾವು ಹೆಚ್ಚಿನವರೇ, ನಾವು ಯಾವುದಕ್ಕೂ ಕಡಿಮೆ ಆದವರಲ್ಲ. ನಾವು ಪರಲೋಕ ಸಂಸ್ಥಾನದವರು, ಭೂಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಅದರಿಂದ ನಾವು ಆ ಸುಳ್ಳು ಪ್ರವಾದಿಗಳನ್ನು ನಾವು ಜಯಿಸಿದವರಾಗ್ತೇವೆ. ಸುಳ್ಳು ಬೋಧನೆಗಳಿಗೆ ನಾವು ಈಡಾಗುವುದಿಲ್ಲ ಅಥವಾ ನಾವು ಒಳಗಾಗುವುದಿಲ್ಲ. ನಮ್ಮ ನಂಬಿಕೆಯನ್ನ ಬಿಟ್ಟು ಕೊಡುವುದಿಲ್ಲ. ಈ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇರುವಾಗ ದೇವರಾತ್ಮನ ನಮಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ತಾ ಬರ್ತಾನೆ. ಆದ್ದರಿಂದ ಹೀಗೆ ಲೋಕದಲ್ಲಿರುವಂತಹ ಸೈತಾನನ ಶಕ್ತಿಗಳಿಗಿಂತ ನಮ್ಮಲ್ಲಿರುವಂಥ ದೇವರ ಶಕ್ತಿ ಹೆಚ್ಚಿನದು. ಅದರಿಂದ ನಾವೆಲ್ಲವನ್ನ ಜಯಿಸಲಿಕ್ಕೆ ನಾವು ಸಮರ್ಥರಾಗ್ತೇವೆ ಅಂತ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇನ್ನು ಯೆರೆಮೀಯನು ಸಹ ಈ ವಿಷಯದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ಅಲ್ಲಿ 5ನೇ ವಚನ ವಾಕ್ಯ ಹೀಗೆ ಹೇಳುತ್ತೆ, ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಒಂದು ವೇಳೆ ಅಲ್ಲಿ ಹಿಜ್ಕೀಯನು ಹೇಳಿದ ಹಾಗೆ, ಅಲ್ಲಿ ಸನ್ಹೇರೀಬನಿಗೆ ಅವನಿಗಿರುವಂಥದ್ದು ಮಾಂಸದ ತೋಳು, ನಮಗಾದರೂ ಯೆಹೋವನೇ ನಮಗೆ ಶಕ್ತಿಯಾಗಿದ್ದುಕೊಂಡು ನಮಗೋಸ್ಕರ ಕಾದಾಡ್ತಾನೆ ಅಂತ. ಹಾಗಾಗಿ ಇಲ್ಲಿ ಮನುಷ್ಯ ಮಾತ್ರದವರಲ್ಲಿ ಭರವಸೆ ಬಿಟ್ಟು ಅವರನ್ನೇ ನಂಬಿಕೊಂಡು ನರಜನ್ಮದವರನ್ನ ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನ ಬಿಟ್ಟವರು ಶಾಪಗ್ರಸ್ತರು. ದೇವರಲ್ಲಿ ನಂಬಿಕೆ ಇಡಬೇಕು. ನಮ್ಮಲ್ಲಿರುವಂಥ ಕರ್ತನ ಆತ್ಮನನ್ನ ನಾವು ಆಶ್ರಯಿಸಿಕೊಂಡು ಜೀವನ ಮಾಡಬೇಕೇ ಹೊರತು ನಾವು ಮನುಷ್ಯರ ಮೇಲೆ ಅವಲಂಬಿತರಾಗಬಾರ್ದು. ಮನುಷ್ಯರ ಶಕ್ತಿ ಮೇಲೆ, ಮನುಷ್ಯರು ಮಾಡುವಂಥ ಸಹಾಯದ ಮೇಲೆ ನಾವು ಆತುಕೊಳ್ಬಾರ್ದು. ಅದನ್ನೇ ನಿರೀಕ್ಷೆ ಮಾಡ್ತಾ ನಾವು ಸೋತು ಹೋಗಬಾರ್ದು. ಆವಾಗ ಹಾಗೆ ಮಾಡಿದಾಗ ನಾವು ಶಾಪಗ್ರಸ್ತರಾಗ್ತೇವೆ. ಅದರ ಬದಲಿಗೆ ನಾವು 7ನೇ ವಚನ ಹೇಳುತ್ತೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆವಾಗಿದ್ದಾನೋ ಅವನು ಧನ್ಯನು. ಅವನು ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರಲೇನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವ. ನೋಡ್ರಿ, ನಾವು ದೇವರ ಆತ್ಮನನ್ನು ಹೊಂದಿಕೊಂಡು ಜೀವನ ಮಾಡುವಾಗ, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವಂಥ ಹೆಚ್ಚಾದವನಾದ ದೇವರನ್ನು ಆತುಕೊಂಡು ಜೀವನ ಮಾಡುವಾಗ ನಾವೆಲ್ಲ ಸಂಗತಿಗಳಲ್ಲಿ ಜಯವನ್ನು ಸಾಧಿಸ್ತೇವೆ. ನಾವು ಯಾವುದಕ್ಕೂ ಕಡಿಮೆ ಇಲ್ಲದವರಾಗಿ ಜೀವನ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಅದರಿಂದ ಈ ದಿವಸ 3 ಸಂಗತಿಗಳು ನಮಗೆ ಚೈತನ್ಯವನ್ನು ಕೊಡ್ತಾ ಇದೆ. ಅಲ್ಲಿ ಮೊದಲನೇದಾಗಿ ಎಲೀಷನು ಹೇಳುವ ಹಾಗೆ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಯಾರಿದ್ದಾರೆ ಹೆಚ್ಚಾಗಿ? ಆಗ ಅವನ ಕಣ್ಣುಗಳನ್ನು ತೆರೆದಾಗ ರಥರಥಾಶ್ವ ಸೈನ್ಯಗಳು, ದೇವರಿಂದ ಕಳುಹಿಸಲ್ಪಟ್ಟಂತ ಸೈನ್ಯವನ್ನ ಸೇವಕನು ನೋಡ್ತಾ ಇದ್ದಾನೆ. ಇನ್ನು 2ನೇದು, ಅಲ್ಲಿ ಹಿಜ್ಕೀಯನು ಹೇಳಿದ ಹಾಗೆ, ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯ ದೊಡ್ಡದು. ನಮ್ಮ ಕಡೆ ಇರುವವರು ಹೆಚ್ಚಿನವರು, ನಮಗಿರುವಂತ ಸಹಾಯ ದೊಡ್ಡದು. ಮತ್ತೆ ಯೋಹಾನನು ಹೇಳುವ ಹಾಗೆ, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಆದ್ದರಿಂದ ನಾವು ಆ ಹೆಚ್ಚಿನವನಾದಂಥ ಆ ದೇವರಲ್ಲಿಯೇ ಭರವಸೆ ಬಿಟ್ಟು, ಆತನಲ್ಲಿಯೇ ನಂಬಿಕೆ ಇಟ್ಟು, ಆತನನ್ನೇ ಆತುಕೊಂಡು, ಆತನ ಸಹಾಯಕ್ಕಾಗಿಯೇ ನಾವು ಬೇಡಿಕೊಳ್ಳುತ್ತಾ ಇರುವಾಗ ಎಲ್ಲ ಸಂಗತಿಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಆತನು ನಮಗೆ ಸಹಾಯ ಮಾಡಲು ಶಕ್ತನಾಗಿರ್ತಾನೆ. ನಮಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಡ್ತಾನೆ. ನಮಗೆ ಗೊತ್ತಿಲ್ಲದೆ ಸೈತಾನ್ ನಮ್ಮ ವಿರುದ್ಧವಾಗಿ ಮಾಡುವಂಥ ಎಲ್ಲ ತಂತ್ರೋಪಾಯಗಳನ್ನು ಆತ ನಾಶ ಮಾಡಿಬಿಡ್ತಾನೆ. ನಮಗೆ ಗೊತ್ತಿರುವುದಿಲ್ಲ, ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ನಿದ್ರಿಸುವಾಗಲೂ ಸಹ ಆತ ನಮ್ಮನ್ನ ಕಾಪಾಡ್ತಾ ಇರ್ತಾನೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ಈ 3 ಸಂಗತಿಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ.
ಅವರ ಕಡೆಯಲ್ಲಿರೋರಿಗಿಂತ ನಮ್ಮ ಕಡೆಯಲ್ಲಿರೋರು ಹೆಚ್ಚಾಗಿದ್ದಾರೆ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯ ದೊಡ್ಡದು. ಲೋಕದಲ್ಲಿರೋರಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಹೀಗೆ ಇಂತಹ ಮಹಾದೇವರು ನಮಗಿರುವಾಗ ನಾವು ಯಾವ ಸಂಗತಿಗಳಲ್ಲೂ ಚಿಂತೆ ಮಾಡದೆ, ಭಯಪಡದೆ, ಧೈರ್ಯವಾಗಿ ಆತನ ಪ್ರೀತಿಯ ಮಕ್ಕಳಾಗಿ ಜೀವಿಸುವಂತೆ ದೇವರಾತ್ಮ ನಮಗೆ ಸಹಾಯ ಮಾಡಲಿ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ದಿವಸ ನೀನು ಕೊಟ್ಟಂತ ಧೈರ್ಯದ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಕರ್ತನೆ ಫಲ ಕೊಡುತ್ತಾ ನಾವು ಹೆಚ್ಚಿನ ಆತ್ಮಗಳನ್ನು ನಿನಗಾಗಿ ಗೆದ್ದು ಕರ್ತ ನಿನ್ನ ಪ್ರೀತಿಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆಗಳನ್ನು ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್.